ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಅವ್ಯನಚ್ಚ ಗನಚ್ಚ ಸಸ್ನಿ ಪತಿಂಬೋ ಅಜ್ಞಾನಾಂ ಸಂತೆ ನವಂತ ಪ್ರಭೃತಾಮದೇಶು ಧೇನೂನಾಮಿಷುಧ್ಯಸಿ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ ಅನುಶಾಸನ ಪರ್ವದಲ್ಲಿ 248ನೇ ಭಾಗ ಇದು. ನಾಲ್ಕನೆಯ ಬೃಹತಿ ಸಹಸ್ರ ಮಂತ್ರವನ್ನ ಇವತ್ತು ನಾವು 8ನೆಯ ನಾಮ ಭೂತಾತ್ಮ ಅನ್ನುವ ನಾಮ ಅದರ ಜೊತೆಗೆ ಅವಲೋಕಿಸಬೇಕಾಗಿದೆ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಮಹಾಭಾರತಸ್ಯ ಅನುಶಾಸನ ಪರ್ವಣಿ ಭಗವತಃ ಯಾನಿ ಗೌಣಾನಿ ನಾಮಾನಿ ವ್ಯಾಸೇನ ಪ್ರೋಕ್ತಾನಿ ಯಾನಿ ಚ ಅನೂಕ್ತಾನಿ ಭೀಷ್ಮೇಣ ಶಾಂತನವೇನ ತೇಷಾಂ ಮಧ್ಯೆ ಭೂತಾತ್ಮ ಇತಿ ಇದಂ ನಾಮ ಅವ್ಯನಚ್ಚ ಗನಚ್ಚ ಸಸ್ನಿ ಇತಿ ರೂಪೇಣ ಬೃಹತಿ ಛಂದೋ ನಿಬದ್ಧೇನ ಮಂತ್ರೇಣ ಸಾಕಂ ಅದ್ಯ ಅನುಸಂಧೀಯತೆ. ವಾವೃಧಾನಃ ಶವಸಾ ಭೂರ್ಯೋಜಾಃ ಶತ್ರುದಾಸಾಯ ಭಿಯಸಂ ದದಾತಿ ಅವ್ಯನಚ್ಚ ವನಚ್ಚ ಸಸ್ನಿ ಸಂತೆ ನವಂತ ಪ್ರಭೃತಾಮದೇಶು ಇತಿ ದಶಮಮಂಡಲೆ ವರ್ತಮಾನಃ ಅಯಂ ದ್ವಿತೀಯಃ ಮಂತ್ರಃ. ಇದು ದಶಮಮಂಡಲದಲ್ಲಿ ಬರುವಂಥ ಆ ಒಂದು ಮಂತ್ರ. ಅದರಲ್ಲಿ ವಾವೃಧಾನಃ ಶವಸಾ ಭೂರ್ಯೋಜಾಃ ಶತ್ರುದಾಸಾಯ ಭಿಯಸಂ ದದಾತಿ ಅನ್ನೋದ್ರ ಬಗ್ಗೆ ಕಳೆದ ದಿವಸ ನೋಡಿದ್ದೇವೆ. ಮುಂದೆ ಅವ್ಯನಚ್ಚ ವನಚ್ಚ ಸಸ್ನಿ ಅನ್ನುವ ಅರ್ಧ ಏನಿದೆ ಅದನ್ನು 8ನೇ ಮಂಡಲದಲ್ಲಿ ಬರುವಂಥ ಪತಿಂಬೋ ಅಜ್ಞಾನ ಧೇನೂನಾಮಿಷುಧ್ಯಸಿ ಅನ್ನುವಂಥ ಒಂದು ಉತ್ತರಾರ್ಧ. ಪೂರ್ವಾರ್ಧ ಅದಕ್ಕೆ ನಾವು ಈಗಾಗಲೇ ನೋಡಿದ್ದೇವೆ. ನರಂಬವೋತತೀನಾಂ ನರಯ್ಯೋ ಯುವತೀನಾಂ ಅಂತ. ಹೀಗೆ ಈ ಎರಡನ್ನು 8ನೇ ಮಂಡಲದಲ್ಲಿ ಬರುವಂತ ಕೆಲವು ಒಂದು ಮಂತ್ರದ ಉತ್ತರಾರ್ಧ ಮತ್ತು 10ನೇ ಮಂಡಲದಲ್ಲಿ ಬರುವಂತಹ ಮಂತ್ರದ ಒಂದು ಉತ್ತರಾರ್ಧ ಅದೆಲ್ಲವನ್ನು ಸೇರಿಸಿ ಹೀಗೊಂದು 4ನೇ ಬೃಹತಿ ಸಹಸ್ರದ ಮಂತ್ರವನ್ನ ಪೋಣಿಸಿದ್ದಾರೆ. ಬೃಹತಿ ಛಂದಸ್ಸಿನ ಮಂತ್ರದ ಇದು 4ನೇ ಮಂತ್ರ. ಇದರ ಅರ್ಥ ವಿವರಣ, ಇದರ ಸಂಕ್ಷಿಪ್ತ ರೂಪವೇ ಭೂತಾತ್ಮ ಅನ್ನುವುದಾಗಿದೆ. ಹೇ ಇಂದ್ರ ಅಂತ ಆ ಪರಮಾತ್ಮನ ಕುರಿತಾದಂತಹ ಒಂದು ಸಂಬೋಧನೆ. ಅವ್ಯನತ್ ಮತ್ತು ವನತ್, ಅವ್ಯನಚ್ಚ ವನಚ್ಚ ಇದು ಅನ್ವಯ. ಜಗತ್ತಂತ ನಾವು ಅಧ್ಯಾಹಾರ ಮಾಡಿಕೊಳ್ಳಬೇಕು. ಸಸ್ನಿ ಅದರ ಮುಂದಿನ ಶಬ್ದ. ವಹ ಅಜ್ಞಾನಾಂ ಪತಿಂ ಮದೇಶು ಪ್ರಭೃತಾಃ ತೇ ಸನ್ನವಂತ ತ್ವಂ ಧೇನೂನಾಂ ವಿಶುದ್ಧಿಸಿ ಅಂತಿಷ್ಟು ಅದರ ಅನ್ವಯ ನಾವೀಗ ನೋಡುವಂತೆ.
ಹೇ ಇಂದ್ರ ಪರಮಾತ್ಮನೆ ಅಂತ ಅವನಿಗೆ ಸಂಬೋಧನ. ಅವ್ಯನಚ್ಚ ವ್ಯನಚ್ಚ ಅಂತಿದೆಯಲ್ಲ, ಅಲ್ಲಿ ವ್ಯನತ್ತಾಗಿರುವುದು ಮತ್ತೆ ಅವ್ಯನತ್ತಾಗಿರುವುದು ಅಂತ ಎರಡು ನಮಗೆ ಕಾಣಿಸ್ತದೆ. ವ್ಯನತ್ ಅಂದ್ರೆ ಏನು? ವಿ ಅಂತ ಉಪಸರ್ಗ, ಅನಚೇಷ್ಟಾಯ ಅನ್ನೋದು ಧಾತು, ಅದರ ಮುಂದೆ ಒಂದು ಶತ್ರು ಪ್ರತ್ಯಯ ಬಂದು ಹುಟ್ಟಿರುವಂತಹ ರೂಪ ಅದು ವ್ಯನತ್ ಅಂತ. ವಿಶೇಷವಾಗಿ ಚೇಷ್ಟೆ ಮಾಡುವುದು ಅಂತ ಅರ್ಥ. ಅನಚೇಷ್ಟಾಯ ಅಂದ್ರೆ ಚೇಷ್ಟೆ ಮಾಡುವುದು. ವಿ ಅನತ್ ಅಂದ್ರೆ ವಿಶೇಷವಾಗಿ ಚೇಷ್ಟೆ ಮಾಡುವುದು ಅಂತ ಅದರ ಅರ್ಥ ಆಗ್ತದೆ. ಅವ್ಯನತ್ ಅಂದ್ರೆ ಆ ವಿಶೇಷವಾದ ಚೇಷ್ಟೆಯನ್ನ ಮಾಡದೇ ಇರುವಂಥದ್ದು ಅಂತ ಅರ್ಥ ಆಗ್ತದೆ. ಇದರ ಅರ್ಥ ಚೇತನ ಮತ್ತೆ ಅಚೇತನ ಅಂತ ಹೀಗೆ ಎರಡು ರೀತಿ ಆಗ್ಬಹುದು. ಚೇತನವು ತಾನೂ ಏನಾದ್ರು ಕ್ರಿಯೆ ಮಾಡ್ತದೆ, ಅಚೇತನವೂ ಕ್ರಿಯೆ ಮಾಡ್ತದೆ. ಆದರೆ ಅಚೇತನಕ್ಕಿಂತ ಚೇತನ ಎಂಬುದು ಸ್ವತಂತ್ರವಾಗಿ ಕ್ರಿಯೆಯನ್ನು ಮಾಡ್ತದೆ. ಚೇತನವು ಕೂಡ ಭಗವಂತನಿಂದ ಪ್ರೇರಿತವಾಗಿ ಕ್ರಿಯೆಯನ್ನು ಮಾಡ್ತದೆ, ಅದು ಬೇರೆ ವಿಷಯ. ಆದರೂ ಚೇತನಕ್ಕೊಂದು ಭಗವಂತನೇ ಕೊಟ್ಟಿರುವಂತಹ ಪ್ರಜ್ಞಾ ಇದೆ. ಆ ಪ್ರಜ್ಞಾ ಅನ್ನೋದು ಅಚೇತನಕ್ಕಿಲ್ಲ. ಆದ್ರಿಂದ ಚೇತನವನ್ನು ವಿ ಅನತ್ ಅಂದ್ರೆ ಚೇಷ್ಟೆ ಮಾಡುವಂಥದ್ದು, ಅಚೇತನವನ್ನ ಅವ್ಯನತ್ ಹಾಗೆ ಚೇಷ್ಟ ಮಾಡದೇ ಇರುವಂಥದ್ದು ಅಂತ ಚೇತನಾಚೇತನಗಳನ್ನ ವ್ಯನತ್ ಮತ್ತೆ ಅವ್ಯನತ್ ಅನ್ನುವುದರಿಂದ ವರ್ಣನೆ ಮಾಡಿದ್ದಾರೆ. ಮತ್ತೆ ಈ ವ್ಯನತ್ ಮತ್ತೆ ಅವ್ಯನತ್ ಅನ್ನುವುದಕ್ಕೆ ಸ್ಥಾವರ ಮತ್ತು ಜಂಗಮ ಅನ್ನುವಂತಹ ಅರ್ಥಗಳನ್ನು ಕೂಡ ಹೇಳ್ತಾರೆ. ಈ ಮಂತ್ರಗಳಿಗೆ ರಘುನಾಥ ತೀರ್ಥರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದನ್ನ ನಾನು ಗಮನಿಸ್ತಾ ಇದ್ದೇನೆ. ಅದಲ್ಲದೆ ಮೂಲ 10ನೇ ಮಂಡಲದ ಮಂತ್ರಗಳಿಗೆ ವ್ಯಾಖ್ಯಾನ ಮಾಡಿರುವಂತಹ ಭಗವಂತರಾಯರ ವ್ಯಾಖ್ಯಾನವನ್ನು ಕೂಡ ನೋಡ್ತಾ ಇದ್ದೇನೆ. ವ್ಯನತ್ ಅಂದ್ರೆ ಜಂಗಮ ಅಂತನೂ, ಅವ್ಯನತ್ ಅಂದ್ರೆ ಸ್ಥಾವರ ಅಂತನೂ ಒಂದು ಅರ್ಥವು ಕಾಣಿಸ್ತದೆ. ಮತ್ತು ಈ ವ್ಯನತ್ ಅವ್ಯನತ್ ಅನ್ನೋದಕ್ಕೆ ಚೇತನ ಅಚೇತನ ಅಂತ ಅರ್ಥವನ್ನ ರಘುನಾಥ ತೀರ್ಥರು ಮಾಡಿದ್ದಲ್ಲದೆ ಭಕ್ತರು ಮತ್ತು ಅಭಕ್ತರು ಅನ್ನೋ ಅರ್ಥವನ್ನು ಕೂಡ ಮಂತ್ರದ ಆ ವ್ಯಾಖ್ಯಾನದ ಆರಂಭದಲ್ಲೇ ಮಾಡಿದ್ದಾರೆ. ವ್ಯನಚ್ಚ ಭಕ್ತ ಜಾತಂ, ಅವ್ಯನತ್ ಅಂದ್ರೆ ಅಭಕ್ತ ಜಾತಂ. ವಿಶೇಷವಾಗಿ ಆ ಧಾರ್ಮಿಕ ಕಾರ್ಯಗಳನ್ನು ಮಾಡುವಂಥವ್ರು, ಚೇಷ್ಟಾ ಮಾಡುವವರು ಅಂದ್ರೆ ಭಗವಂತನ ಕುರಿತಾದ ಧರ್ಮವನ್ನು ಆಚರಿಸುವವರು. ಆದ್ದರಿಂದ ವ್ಯನತ್ಗಳು ಅಂದ್ರೆ ಭಕ್ತರ ಸಮೂಹ. ಅವ್ಯನತ್ ಅಂತ ಧಾರ್ಮಿಕ ಕಾರ್ಯಗಳನ್ನು ಮಾಡದೇ ಇರುವವರು, ಅವರನ್ನ ಅವ್ಯನತ್ ಅಂತ ಹೀಗೆ ವರ್ಣಿಸ್ತಾರೆ. ಮತ್ತೆ ಇದಕ್ಕೊಂದು ಶ್ರುತಿಯೂ ಕೂಡ ಭಗವಂತರವರ ವ್ಯಾಖ್ಯಾನದಲ್ಲಿ ಉದ್ಧೃತ ಆಗಿದೆ. ಎಚ್ಚ ಪ್ರಾಣಿ ಎಚ್ಚ ಅಪ್ರಾಣಕಂ ಅಂತ ಹೀಗೆ ಇಲ್ಲಿರುವಂತಹ ಅನೇಕ ಮಂತ್ರಗಳನ್ನ ಶ್ರುತಿಯೇ ವ್ಯಾಖ್ಯಾನಿಸಿದೆ. ಐತ್ರೇಯ ಬ್ರಾಹ್ಮಣ ಮೊದಲಾದ ಕಡೆ ವಾವೃಧಾನ ಶವಸ ಭೂರ್ಯೋಜಾಹ ಅಂತ ಮಂತ್ರ, ಅಲ್ಲಿ ಅವ್ಯನತ್ಯ ವನತ್ಯ ಸಸ್ನೀತಿ ಯಚ್ಚ ಪ್ರಾಣಿ ಯಚ್ಚ ಅಪ್ರಾಣಕಂ ಇತ್ಯೇವ ತದಾಹ ಸಂತೆ ನವಂತ ಪ್ರಭೃತ ಮದೇಶ್ವಿತಿ ತವ ಸರ್ವಂ ವಶ ಇತ್ಯೇವ ತದಾಹ ತಥಾಚ ಶ್ರುತಿ ಅಂತ ಅವರ ಶ್ರುತಿಯನ್ನು ಕೋಟ್ ಮಾಡಿದ್ದಾರೆ. ಸರ್ವಂ ತವ ವಶೆ ತವ ಸರ್ವಂ ವಶೆ ಇತ್ಯೇವ ತದಾಹ ವೇದವ ವ್ಯಾಖ್ಯಾನ ಮಾಡಿರೋದ್ರಿಂದ ಸಸ್ನಿ ಅನ್ನುವ ಶಬ್ದಕ್ಕೆ ತ್ವದ್ವಶೇ ಸ್ಥಿತಂ, ಭಕ್ತರು ಅಭಕ್ತರು ಎಲ್ಲರೂ, ಚೇತನ ಅಚೇತನ ಎಲ್ಲವೂ, ಸ್ಥಾವರ ಜಂಗಮ ಎಲ್ಲವೂ ಕೂಡ ನಿನ್ನ ಅಧೀನದಲ್ಲಿದೆ ಅಂತ ಆ ಸಸ್ನೆ ಅಂತ ಅನ್ನೋದಕ್ಕೆ ಅರ್ಥ. ಮತ್ತೆ ಸಸ್ನೆ ಅನ್ನುವುದಕ್ಕೆ ರಘುನಾಥ ತೀರ್ಥರು ಮತ್ತೊಂದು ಅರ್ಥವನ್ನು ಕೂಡ ಮಾಡಿದ್ದಾರೆ. ನಿಷ್ಕೃಷ್ಟಂ ಸಂಶೋಧಿತಂ ನಿಷ್ಕೃಷ್ಟಂ ಅಂತ ಅರ್ಥವನ್ನು ಕೂಡ ಮಾಡಿದ್ದಾರೆ. ಅಭಕ್ತರ ಗುಂಪನ್ನ ಅಯೋಗ್ಯ ಅಂತ ಭಗವಂತ ಸಂಶೋಧನೆ ಮಾಡಿದ್ದಾನೆ, ಅಂದ್ರೆ ನಿಷ್ಕರ್ಷ ಮಾಡಿದ್ದಾನೆ, ನಿಶ್ಚಯ ಮಾಡಿದ್ದಾನೆ. ಭಕ್ತರನ್ನ ಯೋಗ್ಯ ಮಿತಿ ನಿಷ್ಕೃಷ್ಟಂ, ಭಕ್ತರ ಗುಂಪನ್ನ ಭಕ್ತರ ಸಮುದಾಯವನ್ನ ಯೋಗ್ಯ ಅಂತ ಅವನು ನಿಷ್ಕರ್ಷಿಸಿದ್ದಾನೆ. ಆದ್ರಿಂದ ಸಸ್ನೆ ಎನ್ನುವುದಕ್ಕೆ ಹೀಗೆ ತೀರ್ಮಾನಿಸಲ್ಪಟ್ಟದ್ದು
ಅಂತ ಒಂದು ಅರ್ಥವನ್ನು ಕೂಡ ಮಾಡ್ತಾರೆ. ಸಸ್ನಿ ಅಂದ್ರೆ ಸಾಧಿತಂ ಅನ್ನುವ ಅರ್ಥವನ್ನು ಅದೇ ರಘುನಾಥ ತೀರ್ಥರು ಆ ವ್ಯಾಖ್ಯಾನದ ಮತ್ತೊಂದು ಭಾಗದಲ್ಲಿ, ಮುಂದುವರೆದ ಭಾಗದಲ್ಲಿ ಹೇಳ್ತಾರೆ. ಚೇತನಾಚೇತನಾತ್ಮಕಂ ಜಗತ್ ತ್ವಯಾ ಸಸ್ನಿ ಸಾಧಿತಂ ಅಂತ ಹೀಗೆ ಅರ್ಥವನ್ನು ವರ್ಣನೆ ಮಾಡಿದ್ದಾರೆ. ಮುಖ್ಯವಾಗಿ ವೇದವೇ ಹೇಳಿರುವಂತೆ ಚೇತನಾಚೇತನಾತ್ಮಕವಾದ, ಸ್ಥಾವರ ಜಂಗಮಾತ್ಮಕವಾದ, ಭಕ್ತ ಅಭಕ್ತಾತ್ಮಕವಾದ ಎಲ್ಲ ಜಗತ್ತೂ ಕೂಡ ನಿನ್ನ ಅಧೀನದಲ್ಲಿದೆ ಅನ್ನೋ ಒಂದು ಈ ಅರ್ಥವನ್ನ ಮುಖ್ಯವಾಗಿ ನಾವು ಇಟ್ಕೊಳ್ಳೋಣ. ಸಸ್ನಿ ಅಂದ್ರೆ ನಿನ್ನ ಅಧೀನದಲ್ಲಿದೆ. ಮುಂದೆ ವಹ ಅಜ್ಞಾನಾಂ ಪತಿಂ ಅನ್ನುವಂಥ ಒಂದು ಭಾಗ ಇದೆ. ರಘುನಾಥ ತೀರ್ಥರು ಆ ಭಾಗಕ್ಕೆ ಯದ್ವಾ ಅಜ್ಞಾನಾಂ ಪತಿಂ ಪ್ರಾಣಂ ಪ್ರತಿ ವ್ಯನಚ್ಚ ಅವ್ಯನಚ್ಚ ವನಚ್ಚ ಅಪ್ರಾಣಿ ಯಚ್ಚ ಪ್ರಾಣಿ ಚೇತನಾಚೇತನಾತ್ಮಕಂ ಜಗತ್ ತ್ವಯಾ ಸಸ್ನಿ ಸಾಧಿತಂ. ಮುಖ್ಯ ಪ್ರಾಣದ ಉದ್ದೇಶಕ್ಕಾಗಿ ಚೇತನಾಚೇತನಾತ್ಮಕವಾದ ಜಗತ್ತೆಲ್ಲವನ್ನು ಕೂಡ ನೀನು ಸಾಧಿಸಿದ್ದಿ ಅಂತ ಅರ್ಥವನ್ನ ಮಾಡಿದ್ದಾರೆ. ತ್ವಂಚ ಧೇನೂನಾಂ ಅಪಾದೀನಾಂ ವಿಶುದ್ಧಿಸಿ. ಧೇನೂನಾಂ ಅಂದ್ರೆ ನೀರು, ಆಕಳುಗಳು ಮತ್ತು ವೇದಗಳು, ಇವುಗಳಿಗೆ ನೀನು ಬತ್ತಳಿಕೆಯಂತೆ ನೆಲೆಯಾಗಿದ್ದಿ. ಅದು ಆ ಮುಂದಿನ ಅರ್ಥ. ಸಂತೇನ್ಯವಂತ ಪ್ರಭೃತಾವದೇಶು ಅಂತ ಇನ್ನೊಂದು ಅರ್ಥ ಇದೆ. ಮದ ಅಂದ್ರೆ ಸಂತೋಷ. ಮದೇಶು ಅಂತ ಸಪ್ತಮಿ ವಿಭಕ್ತಿ ಇದೆ. ಅದಕ್ಕೆ ತತ್ಪ್ರಸಾದ ಸಿದ್ಧಾರ್ಥಂ, ಸಪ್ತಮಿ ವಿಭಕ್ತಿಗೆ ನಿಮಿತ್ತ ಅಂತ ಅರ್ಥ ಇರೋದ್ರಿಂದ ನಿನ್ನ ಅನುಗ್ರಹಕ್ಕಾಗಿ ತೇ ಸನ್ನವಂತ ಆ ಭಕ್ತರಾದವರೆಲ್ಲರೂ ಕೂಡ ನಿನ್ನನ್ನು ಸ್ತುತಿಸ್ತಾರೆ. ನುವಂತಿ ಸ್ತುವಂತಿ ಅಂತ ಅದರ ಅರ್ಥ. ಆ ಭಕ್ತರು ಪ್ರಭೃತಾಹ, ನಿನ್ನಿಂದಲೇ ಧರಿಸಲ್ಪಟ್ಟವರು, ನಿನ್ನ ಆಶ್ರಯದಲ್ಲಿರುವಂತಹವರವರು. ಅವರು ನಿನ್ನ ಪ್ರಸಾದ ಸಿದ್ಧಿಗಾಗಿ ನಿನ್ನನ್ನು ಸ್ತುತಿಸ್ತಾರೆ ಅಂತಿಷ್ಟು ಅರ್ಥವನ್ನ ಅಲ್ಲಿ ಹೇಳಿದ್ದಾರೆ. ಪತಿಂಬೋ ಅಜ್ಞಾನ ಅಂತಿದೆಯಲ್ಲ, ದ್ವಿತೀಯ ವಿಭಕ್ತಿ ಇದೆಯಲ್ಲ, ಆ ವೇದಗಳ ಅಧಿಪತಿಯಾದಂಥ ಮುಖ್ಯ ಪ್ರಾಣನಿಗಾಗಿ ಈ ಚೇತನಾಚೇತನಾತ್ಮಕವಾದ ಜಗತ್ತನ್ನು ಪರಮಾತ್ಮ ಸಾಧಿಸಿದ್ದಾನೆ ಅಂತ ರಘುನಾಥ ತೀರ್ಥರು ಒಂದು ಅರ್ಥವನ್ನು ಹೇಳಿದ್ದಾರಲ್ಲ, ಅದರ ಜೊತೆಗೆ ಮತ್ತೊಂದು ಅರ್ಥವನ್ನ ನಾನು ಹೀಗೆ ಆಲೋಚನೆ ಮಾಡಿದೆ, ಅದನ್ನು ಕೂಡ ತಮ್ಮ ಎದುರು ಹೇಳಿರ್ತೇನೆ. ವಹ ಅಜ್ಞಾನಾಂ ಪತಿಂ. ವಹ ಅಂದ್ರೆ ಭಗವಂತನೇ ನೀನು ಅನೇಕ ರೂಪಗಳಿಂದ ಸೃಷ್ಟಿಸಿದಂಥ, ರಚಿಸಿದಂಥ ಅಥವಾ ವ್ಯಕ್ತ ಮಾಡಿದಂಥ ಅಗ್ನಿಗಳು ಅಂದ್ರೆ ನಾಶರಹಿತವಾದ ವೇದಾದಿಗಳು ಮತ್ತು ಪುರಾಣಾದಿಗಳೇನಿವೆ, ಪಂಚರಾತ್ರಾದಿಗಳು, ಮೂಲ ರಾಮಾಯಣಾದಿಗಳು, ಇವುಗಳ ಪ್ರತಿ ಅಧಿಪತಿಯಾದಂಥ ನಿನದೇ ಆದ ರೂಪವನ್ನ, ಹಯಗ್ರೀವಾದಿ ರೂಪವನ್ನ, ಸಂತೇನವಂತ ಪ್ರಭೃತ ಮದೇಶು ಅಂತ ಮುಂದೆ ಬಂದಿದೆಯಲ್ಲ, ಸ್ತುತಿಸ್ತಾರೆ ಅವರು ಅಂತಿದೆ. ಯಾರನ್ನು ಸ್ತುತಿಸ್ತಾರೆ ಅಂತನ್ನುವುದಕ್ಕೆ ಹಿಂದೆ ಬಂದಿರುವಂತಹ ದ್ವಿತೀಯ ವಿಭಕ್ತಿಯನ್ನು ನಾವು ಜೋಡಿಸ್ಕೊಂಡ್ಬಿಟ್ರೆ, ದ್ವಿತೀಯ ವಿಭಕ್ತಿಯನ್ನು ಜೋಡಿಸಿ ಒಂದು ವಾಕ್ಯ ಪ್ರಯೋಗ ಮಾಡಿಬಿಟ್ರೆ, ಆವಾಗ ಈ ಭಕ್ತರಾದವರು ಮದೇಶು ಪ್ರಭೃತಾಹ ಅಂದ್ರೆ ಆನಂದ ವಶರಾದಂಥ ತೇ, ಆ ಭಕ್ತರು ಮದೇಶು ಆನಂದದಲ್ಲಿ ಪ್ರಭೃತಾಹ ವಶರಾದ, ಆನಂದ ಪರವಶರಾದ ತೇ ಆ ಭಕ್ತರು ಸನ್ನವಂತ ಅಂದ್ರೆ ಸಂಸ್ತುವಂತೆ ಸ್ತುತಿಸುತ್ತಾರೆ. ಯಾರನ್ನು ಸ್ತುತಿಸ್ತಾರೆ ಅಂದ್ರೆ ಅದನ್ನೇ ವಹ ಅಜ್ಞಾನ ಪತಿಂ, ನಾಶರಹಿತವಾದ ಅಪೌರುಷೇಯವಾದ ವೇದಾದಿ ಶಾಸ್ತ್ರಗಳ ಮತ್ತೆ ಪುರಾಣಾದಿಗಳ ಅಧಿಪತಿಯಾದಂಥ ವೇದದ್ರಷ್ಟ ಪರಮರ್ಷಿ ಹಯಾಸ್ಯ ಪುರುಷೋತ್ತಮ ಮಂತ್ರಾಣಾಂ ಪ್ರಥಮೋ ದೃಷ್ಟ ಸರ್ವೇಷಾಂ ಯತ ಏವತು ಅಂತ ಬಂದಿರುವುದರಿಂದ ಹಯಗ್ರೀವಾದಿಮಾಹ ವಿದ್ಯಾಹ ಅಂತೂ ಕೂಡ ಶಾಸ್ತ್ರಗಳು ಕೇಳಿ ಬರುವುದರಿಂದ ಹಯಗ್ರೀವ ರೂಪಿಯಾದ ಭಗವಂತನೆಂದರೆ ಎಲ್ಲ ಶಾಸ್ತ್ರಗಳು ಪ್ರವೃತ್ತವಾಗಿರುವುದರಿಂದ ಆ ಪತಿ ಅಂದ್ರೆ ಹಯಗ್ರೀವ ರೂಪನಾದ ಭಗವಂತನನ್ನ ಅಂತ ತಿಳ್ಕೊಳ್ಳೋಣ. ಅವನನ್ನ ಆನಂದ ಪರವಶರಾದಂತಹ ಈ ಭಕ್ತರು ಸ್ತುತಿಸ್ತಾರೆ ಅಂತ ಹೀಗೆ ಒಂದು ಅರ್ಥನ ಕಾಣಿಸ್ತದೆ. ಯಾಕೆಂದ್ರೆ
ತ್ವಂ ಧೇನೂನಾಂ ವಿಶುದ್ಧಿಯಸಿ, ತ್ವಂ ಹಯಗ್ರೀವ ರೂಪನಾದ ನೀನು, ಅಥವಾ ಕಪಿಲ, ದತ್ತ ಇತ್ಯಾದಿ ರೂಪ ವೇದವ್ಯಾಸಾದ ರೂಪನಾದ ನೀನು, ಧೇನೂನಾಂ ಧೇನುಗಳಂತಿರುವ ಆಕಳುಗಳಂತಿರುವ ಈ ಸಕಲ ಶಾಸ್ತ್ರಗಳಿಗೆ ವಿಶುದ್ಧಿಸಿ ದತ್ತಳಿಕೆಯಂತೆ ನೆಲೆಯಾಗಿದ್ದೆ. ದತ್ತಳಿಕೆ ಬಾಣಗಳಿಗೆ ನೆಲೆಯಾಗಿರ್ತದೆ. ಅದರಂತೆ ನೀನು ಕೂಡ ಒಂದು ಅಕ್ಷಯ ದತ್ತಳಿಕೆಯೇ ಆಗಿದ್ದೆ. ಹಿಂದೆ ನಾವು ನೋಡಿದ್ದೇವೆ. ಹಯಗ್ರೀವನ ಮುಖದಿಂದ ಸತತವಾಗಿ ಎಲ್ಲ ವಿದ್ಯೆಗಳು ಹೊರಗೆ ಬರ್ತಾ ಇರ್ತವೆ ಅಂತ. ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂತ. ಅಸ್ಯ ಮಹತೋಭೂತಸ್ಯ ನಿಶ್ವಸಿತಮೇತದ್ಯ ದೃಗ್ವೇದ ಯಜುರ್ವೇದ ಸಾಮವೇದ. ಹೀಗೆ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲೂ ಕೂಡ ಆ ಹಯಗ್ರೀವ ರೂಪನಾದ ಭಗವಂತನ ವಿಶ್ವಾಸದಿಂದಲೇ ಈ ಎಲ್ಲ ಶಾಸ್ತ್ರಗಳ ಪ್ರಪಂಚವೂ ಕೂಡ ಹೊರಟಿದೆ ಅಂತ ಬಂದಿರುವುದರಿಂದ ಅವನ ವಿಶ್ವಾಸ ರೂಪವಾಗುತ್ತೆ. ಬತ್ತಳಿಕೆಯಿಂದ ಬಾಣಗಳು ಪುಂಖಾನುಪುಂಖವಾಗಿ ಹೊರಗೆ ಬರುವಂತೆ ಶಾಸ್ತ್ರಗಳು ಆತನ ಮೂಲಕ ಹೊರಗೆ ಬಂದಿವೆ ಅಂತ ಅದನ್ನ ನಾವು ವ್ಯಾಖ್ಯಾನ ಮಾಡ್ಕೊಂಡು ತಿಳ್ಕೊಳ್ಬಹುದಾಗಿದೆ. ಬೃಹದಾರಣ್ಯಕ ಉಪನಿಷತ್ತಿನ 4-6ನೇ ಅಧ್ಯಾಯದಲ್ಲಿ ಸ ಯಥಾ ಆರ್ಧೈರ್ಹಾಗ್ನೇರಭ್ಯಾಹಿತಸ್ಯ ಪೃಥಕ್ ಧೂಮಾ ವಿನಿಶ್ಚರಂತೆ ಏವಂ ವಾ ಅರೆ ಅಸ್ಯ ಮಹತೋಭೂತಸ್ಯ ನಿಶ್ವಸಿತಮೇವೈತದ್ ಯದೃಗ್ವೇದಃ ಯಜುರ್ವೇದಃ ಸಾಮವೇದಃ ಅಥರ್ವಾಂಗೀರಸ ಇತಿಹಾಸಃ ಪುರಾಣಂ ವಿದ್ಯಾ ಉಪನಿಷದಃ ಶ್ಲೋಕಾಃ ಸೂತ್ರಾಣ್ಯನು ವ್ಯಾಖ್ಯಾನಾನಿ ಇಷ್ಟಂ ಹುತಂ ಆಶಿತಂ ಪಾಯಿತಂ ಅಯಂ ಚ ಲೋಕಃ ಪರಶ್ಚ ಲೋಕಃ ಸರ್ವಾಣಿ ಚ ಭೂತಾನಿ ಅಸ್ಯೈವೇತಾನಿ ಸರ್ವಾಣಿ ವಿಶ್ವಸಿತಾನಿ. ಹಸಿ ಕಟ್ಟಿಗೆ ಬೆಂಕಿ ಹಾಕಿದ್ರೆ ನಾನಾ ಬಗೆಯಾಗಿ ಹೊಗೆಯ ಕಿಡಿಗಳು ಹೊರಗೆ ಚಿಮ್ಮುತ್ತಾವಲ್ಲ, ಹಾಗೆ ಈ ಸರ್ವೋತ್ತಮನು ಶಾಶ್ವತನೂ ಆದಂತಹ ಹಯಗ್ರೀವ ರೂಪಿಯಾದ ಭಗವಂತನಿಂದ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ಮತ್ತೆ ಮಹಾಭಾರತ, ಮೂಲ ರಾಮಾಯಣ, ಪಂಚರಾತ್ರ, ಪುರಾಣ, ಮೂಲವೇದ, ಉಪನಿಷತ್ತು ಮತ್ತೆ ಪಂಚರಾತ್ರ ಸಂಹಿತ, ಬ್ರಹ್ಮಸೂತ್ರ, ವೇದದ ವ್ಯಾಖ್ಯಾನಗಳು, ಯಾಗ, ಹೋಮ, ಅನ್ನ, ದಾನ, ಜಲದಾನ, ಈ ಲೋಕ ಪರಲೋಕದ ಸಾಧನ ಕರ್ಮಗಳು, ಎಲ್ಲ ಪ್ರಾಣಿಗಳು ಅನಾಯಾಸವಾಗಿ ಅವನಿಂದ ಸೃಷ್ಟವಾಗುತ್ತೆ ಅಂತ ವರ್ಣನೆ ಮಾಡುವಂತಹ ಭಾಗ ಇದೆ. ಅದಕ್ಕಾಗಿ ಅವನು ಈ ಬಾಣಗಳಿಂದ ತುಂಬಿದ ಒಂದು ಅಕ್ಷಯ ಬತ್ತಳಿಕೆ, ಆ ಹಯಗ್ರೀವ ಅಂತ ಅವನನ್ನ ಅಕ್ಷಯ ಬತ್ತಳಿಕೆ ಅಂತ ಉಪಾಸನೆ ಮಾಡುವುದು. ಹಿಂದೆ ಅದನ್ನು ನೋಡಿದ್ದೇವೆ. ಅದಕ್ಕಾಗಿ ಆ ಭಕ್ತರು ನಿನ್ನನ್ನ ಸನ್ನವಂತ ಉಪಾಸಿಸುತ್ತಾರೆ ಅಂತ ಬಂದಾಗ ಅದಕ್ಕೊಂದು ಕರ್ಮ ಬೇಕು, ದ್ವಿಚಾವಿಭಕ್ತಿಯ ಒಂದು ಕರ್ಮ ಬೇಕು. ಅದಕ್ಕಾಗಿ ಪ್ರತಿಂಬೋ ಅಜ್ಞಾನಂ ಅನ್ನೋದನ್ನ ವೇದಗಳ ಅಧಿಪತಿಯಾದ ಚತುರ್ಮುಖ ಅಥವಾ ಮುಖ್ಯ ಪ್ರಾಣ ಅಂತ ಹಿಂದೆ ಬಂದ ಅರ್ಥ ಒಂದಲ್ಲದೆ ಇನ್ನೂ ಒಂದು ಅರ್ಥ, ಆ ವೇದಗಳ ಅಧಿಪತಿಯಾದವನು ಈ ಭಗವಂತನೇ. ಯಾಕೆಂದ್ರೆ ಛಂದಸಾಂ ವೃಷಭೋ ವಿಶ್ವರೂಪ ಛಂದೋಭ್ಯೋ ಧೃಮೃತಾತ್ ಸಂಬಭೂವ ಅಂತ ಹೀಗಿರೋದ್ರಿಂದ ಛಂದಸ್ಸುಗಳ ವೃಷಭ ಅಂತ ಅವನನ್ನ ವರ್ಣಿಸುವುದರಿಂದ ಆ ಭಗವಂತನೇ ಇಲ್ಲಿ ಅಗ್ನಿ ನಾಶರಹಿತವಾದ ವೇದಗಳ ಪತಿಯಾಗಿದ್ದಾನೆ ಅಂತ ನಾವು ತಿಳ್ಕೊಳ್ಬಹುದು. ಅನೇನ ಅವ್ಯನತ್ಯ ವನತ್ಯ ಸಸ್ನೇತಿ ಚೇತನಾಚೇತನಾತ್ಮಕ ಜಗತ್ ಸ್ವಾಮಿತ್ವೋಕ್ತೇ. ಭೂತಾತ್ಮ ಅನ್ನುವ ಭಗವಂತನ ಒಂದು ರೂಪ, ವಿಷ್ಣು ಸಹಸ್ರನಾಮದ ಒಂದು ನಾಮದಿಂದ ಪ್ರತಿಪಾದ್ಯವಾದ ರೂಪ ಈ ಮಂತ್ರದಲ್ಲಿ ವರ್ಣಿತ ಆಗಿದೆ. ಅದು ಹೇಗೆ ಅಂದ್ರೆ ಅವ್ಯನತ್ಯ ವನತ್ಯ ಸಸ್ನೆ ಅಂತ ಬಂದಿದೆ. ಚೇತನಾಚೇತನಾತ್ಮಕ ಜಗತ್ತಿಗೆ ನೀನು ಸ್ವಾಮಿ ಅಂತ ಹೇಳಿ. ಭೂತ ಆತ್ಮ ಅಂದ್ರೂ ಅದೇನೆ. ಭೂತಗಳು ಅಂದ್ರೆ ಜಡವಾದ ಭೂತಗಳು, ಚೇತನವಾದ ಭೂತಗಳು, ಜಂಗಮ ಭೂತಗಳು, ಸ್ಥಾವರ ಭೂತಗಳು, ಭಗವಂತನ ಭಕ್ತರಾದ, ಭಗವಂತನ ಭಕ್ತರಲ್ಲದ ಎಲ್ಲ ರೀತಿಯಾದಂತಹ ಭಕ್ತರು ಭೂತಗಳೇ. ಅವರಿಗೆ ಈತ ಆತ್ಮನಾಗಿದ್ದಾನೆ, ಆತ್ಮನಾಗಿದ್ದು ಒಳಗೆ ನಿಯಾಮಕನಾಗಿದ್ದಾನೆ ಅಂತ ಅರ್ಥ ಗೊತ್ತಾಗ್ತದೆ. ಹೀಗಿದು ಭೂತಾತ್ಮ ಅನ್ನುವುದರ ವಿವರಣೆ. ಭೂತಾತ್ಮ ಅಂದ್ರೆ ಭೂತಃ ಭೂತಿಮಾನ್ ಆತ್ಮ ಸ್ವರೂಪಂ ಯಸ್ಯ ಸಹ.
ಈ ಒಂದು ಅರ್ಥವನ್ನು ಕೂಡ ಮಾಡಬಹುದು. ಅತ್ಯಂತ ಪರಮೈಶ್ವರ್ಯವುಳ್ಳಂತಹ, ಅತ್ಯಂತ ಶ್ರೇಷ್ಠವಾದ ಸಂಪತ್ತು ಉಳ್ಳಂತಹ ರೂಪ ಇವೊಂದು. ಅದರಿಂದಾಗಿ ಈತ ಭೂತಾತ್ಮ. ಭೂತಃ ಆತ್ಮ ಯಶಸಃ ಭೂತಾತ್ಮ. ಭೂತಃ ಆತ್ಮನಃ ಏನ ಸಹ ಭೂತಾತ್ಮ. ತಾನು ಭೂತಾತ್ಮನಾಗಿದ್ದಾನೆ. ತನ್ನನ್ನು ಉಪಾಸನೆ ಮಾಡುವವರನ್ನು ಕೂಡ ಭೂತರನ್ನಾಗಿ ಮಾಡ್ತಾನೆ, ಅಂದ್ರೆ ಐಶ್ವರ್ಯವುಳ್ಳವರನ್ನಾಗಿ ಮಾಡ್ತಾನೆ. ಆತ್ಮಾನಃ ಅನೇಕ ಎಲ್ಲ ಆತ್ಮರು ಕೂಡ ಇವನಿಂದಲೇ ಭೂತಿವಂತರಾಗ್ತಾರೆ. ಅದಕ್ಕಾಗಿ ಆತ ಭೂತಾತ್ಮ. ಭೂತೇಶು ಆತತಃ, ಎಲ್ಲ ಭೂತಗಳಲ್ಲೂ ಆತ ಆತ್ಮ ಅನ್ನೋ ಶಬ್ದಕ್ಕೆ ಆತತತ್ವಾತ್ ಮಾತೃತ್ವಾತ್ ಆತ್ಮೇತಿ ಪರಮೋಮತಃ ಅಂತ ಮಹಾಭಾರತದ ಒಂದು ಶ್ಲೋಕವನ್ನ, ಆತ್ಮ ಶಬ್ದದ ಅರ್ಥವನ್ನು ವಿವರಿಸುವ ಶ್ಲೋಕವನ್ನ ನಾವು ನೋಡುವುದರಿಂದ ಆತ್ಮ ಅಂದ್ರೆ ಭೂತೇಶು ಭೂತಗಳಲ್ಲಿ ಆತ್ಮ ವ್ಯಾಪಿಸಿರುವವನು ಅಂತ ಅರ್ಥ ಆಗ್ತದೆ. ಮತ್ತೆ ಹೆಚ್ಚ ಆತ್ಮವತಿ ಯದಾದತ್ತೆ ಯಚ್ಚಾತ್ತಿ ವಿಷಯಾನಿಹ ಯಶ್ಚಾಸ್ಯ ಸಂತತೋ ಭಾವ ತಸ್ಮಾತ್ ಆತ್ಮೇತಿ ಭಣ್ಯತೆ ಅಂತ ಆ ಶ್ಲೋಕ, ಮಹಾಭಾರತ ಶ್ಲೋಕ ಆತ್ಮಶಬ್ದದ ಅರ್ಥವನ್ನು ವಿವರಣೆ ಮಾಡುವಂಥದ್ದು. ಹೆಚ್ಚ ಆತ್ಮೋತಿ ಹೆಚ್ಚ ಆದತ್ತೆ ಹೆಚ್ಚ ಅತ್ತಿ ವಿಷಯಾನಿಹ, ವಿಷಯಗಳನ್ನ ಸ್ವೀಕಾರ ಮಾಡ್ತಾನ ಅವನು. ಆದ್ರಿಂದ ಭೂತಾನಿ ಅತ್ತಿ ಇತಿ ಆತ್ಮ, ಭೂತಗಳನ್ನು ತಿನ್ನುವುದರಿಂದ ಆತ ಆತ್ಮ. ಮತ್ತೆ ಸೃಷ್ಟಿಯಲ್ಲಿ ವಿಸ್ತಾರ ಮಾಡುವುದಕ್ಕಾಗಿ ಭೂತಗಳನ್ನು ತನ್ನ ಬಳಿಗೆ ಸ್ವೀಕಾರ ಮಾಡ್ತಾನೆ. ಪಂಚಮಹಾಭೂತಗಳನ್ನು ಆಯ್ತು ಅಥವಾ ಬೇರೆ ಭೂತಗಳನ್ನು ಜೀವರನ್ನು ಆಯ್ತು ಸ್ವೀಕಾರ ಮಾಡುವುದರಿಂದ ಆತ ಆತ್ಮ. ಏಷತೆಯ ಆತ್ಮ ಅಂತರ್ಯಾಮಿ ಅಮೃತ ಅಂತ ಬೃಹದಾರಣ್ಯಕ ಉಪನಿಷತ್ತು ಹೇಳುವುದರಿಂದ ಭೂತಗಳ ಅಂತರ್ಯಾಮಿ, ಭೂತಾನಾಂ ಆತ್ಮ ಅಂದ್ರೆ ಅಂತರ್ಯಾಮಿ ಅಂತ ಅರ್ಥ. ಆತ್ಮ ಅನ್ನೋದಕ್ಕೆ ಅಂತರ್ಯಾಮಿ ಅನ್ನೋ ಅರ್ಥ. ಆತ್ಮ ಸರ್ವ ನಿಯಂತ್ರಿತ, ಆತ್ಮ ಅಂದ್ರೆ ಎಲ್ಲದಕ್ಕೂ ನಿಯಾಮಕ ಅಂತ ಅರ್ಥ. ಇದು ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ಬಂದಿರುವಂತಹ ಒಂದು ವೇದವಾಕ್ಯದಿಂದ, ಬೃಹತ್ ಶ್ರುತಿ ಅಂತ, ಅದರಿಂದ ಗೊತ್ತಾಗ್ತದೆ. ಆ ಅಂತರ್ಯಾಮಿತ್ವ ಅಂದ್ರೆ ವಸ್ತುವಿನ ಅಸ್ತಿತ್ವ, ಅದರ ಸ್ವಭಾವ, ಅದರ ಮುಂದಿನ ಗುರಿ ಅದೆಲ್ಲವನ್ನೂ ನಿಯಂತ್ರಿಸುವುದೇ ಆಗಿದೆ. ಹೀಗೆ ಆ ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ಏಷತೆಯ ಆತ್ಮ ಅಂತರ್ಯಾಮಿ ಅಮೃತ ಅನ್ನೋದ್ರಿಂದ ಆತ ಎಲ್ಲದರಲ್ಲೂ ಕೂಡ, ಭೂಮಿ, ವಾಯು ಇತ್ಯಾದಿ ಎಲ್ಲದರಲ್ಲೂ ಕೂಡ ಅಂತರ್ಗತನಾಗಿದ್ದಾನೆ ಅನ್ನುವುದನ್ನು ಅದು ತಿಳಿಸ್ತದೆ. ಭೂತ ಅನ್ನುವುದಕ್ಕೆ ಛಾಂದೋಗ್ಯ ಉಪನಿಷತ್ತಿನ ವ್ಯಾಖ್ಯಾನದಲ್ಲಿ ಯದಿದಂ ಕಿಂಚ ಭೂತಂ ಪ್ರಭೂತಂ ಪರಿಪೂರ್ಣಂ ಅಂತ ಆಚಾರ್ಯರ ಭಾಷ್ಯ ಇದೆ. ಭೂ ಬಹು ಅಂತ ಧಾತು. ಭೂ ಅನ್ನೋ ಧಾತುವಿಗೆ ಬಹುವಾಗಿರುವುದು, ಅನೇಕ ರೂಪಗಳನ್ನು ತಾಳುವುದು ಮತ್ತೆ ಪೂರ್ಣನಾಗಿರುವುದು ಅಂತನೂ ಅರ್ಥ ಆಗ್ತದೆ. ಆದ್ರಿಂದ ಭೂತ ಅಂದ್ರೆ ಅನೇಕ ರೂಪಗಳನ್ನು ಪಡೆದವನು, ಪೂರ್ಣನಾಗಿರುವವನು ಅಂತ ಎರಡೂ ಅರ್ಥ ಸಿಗ್ತವೆ. ಭೂಮಾ ಭೂತಮಿತಿ ಪ್ರೋಕ್ತಃ ಪೂರ್ಣತ್ವ ಪುರುಷೋತ್ತಮ ಅಂತ ಮತ್ತೊಂದು ಉಲ್ಲೇಖ ಬೃಹದಾರಣ್ಯಕ ಭಾಷ್ಯದ್ದು, ಸತ್ತತ್ವ ಅನ್ನೋ ಗ್ರಂಥದ್ದು. ಭೂತ ಅಂದ್ರೆ ಪೂರ್ಣ ಅಂತ ಅರ್ಥ. ಪ್ರಭೂತತ್ವ ಭೂತನಾಮ ವಿಷ್ಣು ಸನಾತನಃ ಬ್ರಹ್ಮಾಂಡ ಪುರಾಣದ ಮಾತು ಐತ್ರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಉದ್ಧೃತವಾದದ್ದು. ಪ್ರಭೂತನಾಗಿರುವುದಂತ ಅನೇಕ ರೂಪಗಳು ಉಳ್ಳವನಾದ್ರಿಂದ ಮತ್ತು ಪೂರ್ಣತೆ ಉಳ್ಳವನಾದ್ರಿಂದ ಅವನನ್ನೇ ಭೂತ ಅಂತ ವರ್ಣಿಸಿದ್ದಾರೆ. ಲಕ್ಷಾಲಂಕಾರದಲ್ಲಿ ಈ ಮಂತ್ರಕ್ಕೆ ಅರ್ಥ, ಈ ಭೂತಾತ್ಮ ಅನ್ನೋ ಶಬ್ದದ ಅರ್ಥವನ್ನೇನು ವಿವರಿಸಿಲ್ಲ. ಶಾಂಕರ ಭಾಷ್ಯದಲ್ಲಿ ಏಷತೆಯ ಆತ್ಮ ಅಂತರ್ಯಾಮಿ ಅಮೃತ ಅಂತೇನು ಬೃಹದಾರಣ್ಯಕ ಉಪನಿಷತ್ತಿನ ಮಂತ್ರ ಇದೆ, ಅದನ್ನೇ ವರ್ಣಿಸಿದ್ದಾರೆ. ಹಾಗಾಗಿ ಎಲ್ಲ ಭೂತಗಳಿಗೂ ಅಂತರ್ಯಾಮಿ ಅಂತ ಅದರ ಅರ್ಥ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲೂ ಕೂಡ ಎಲ್ಲ ಜಡಚೇತನಾತ್ಮಕವಾದ ವಸ್ತುಗಳ ಸ್ವರೂಪ, ಸ್ಥಿತಿ, ಪ್ರವೃತ್ತಿ ಅದೆಲ್ಲವೂ ಕೂಡ ಅವನಿಗಾಗಿವೆ. ಏಷ ಸರ್ವ ಭೂತಾಂತರಾತ್ಮ ಜಗತ್ ಸರ್ವಂ ಶರೀರಂತೆ ರಾಮಾಯಣದಲ್ಲಿ ಬರುವಂತಹ ಒಂದು ಮಾತು. ಅವನ ಎಲ್ಲ ವಿಭೂತಿಗಳು ಕೂಡ
ಈ ಜಗತ್ತಿನಲ್ಲಿರುವಂತಹ ಜಡ ಚೇತನ ಎಲ್ಲವೂ ಕೂಡ ಅವನಿಗೆ ಶರೀರದಂತೆ ಅದರೊಳಗೆ ಆತ ಇದ್ದಾನೆ ಅಂತ ವರ್ಣಿಸ್ತಾರೆ. ನಮ್ಮ ಈ ಒಂದು ಶರೀರದೊಳಗೆ ನಾವಿರುವಂತೆ ಪ್ರತಿಯೊಬ್ಬ ಜೀವಾತ್ಮನು ತನ್ನ ಶರೀರದೊಳಗಿದ್ದಾನೆ. ಅದರಂತೆ ಭೂತಾನಾಮಾತ್ಮ, ಭೂತರು ಅಂದ್ರೆ ಎಲ್ಲ ಬ್ರಹ್ಮಾದಿಗಳೆಲ್ಲರೂ ಕೂಡ ಜಡ ಚೇತನ ಇದೆಲ್ಲವೂ ಕೂಡ ಅವರೆಲ್ಲರೂ ಈತನಿಗೆ ಭೂತರು ಅಂದ್ರೆ ಶರೀರವಾದವರು. ಆ ಶರೀರದ ಒಳಗೆ ಇವನು ಆತ್ಮನಾಗಿ ಇರುವಂತೆ ಇದ್ದಾನೆ ಅಂತ ಅದರ ಅರ್ಥ. ಸತ್ಯಸುಂದರ ವ್ಯಾಖ್ಯಾನದಲ್ಲಿ ಕೂಡ ಭೂತಗಳಿಗೆ ನಿಯಾಮಕ ಅಥವಾ ಭೂತ ಅಂದ್ರೆ ಭೂ ಅಂದ್ರೆ ಭೂಮಿ ಅಂತ ಅರ್ಥ, ನಮ್ಗಿದು ಗೊತ್ತಿದೆ. ಭೂಮಿ, ಭುವಿ, ಭೂಹು ಇತ್ಯಾದಿ ಶಬ್ದಗಳಿವೆ ಭೂಮಿಯನ್ನು ಹೇಳಲಿಕ್ಕೆ. ಆದ್ರಿಂದ ಭೂತ ಅಂದ್ರೆ ಭೂ ಅಂದ್ರೆ ಭೂಮಿ ಅಂತ ಅರ್ಥ. ತ ಅಂದ್ರೆ ಅಲ್ಲಿ ತತ ಅವತಾರ ಮಾಡಿದವನು, ವ್ಯಾಪ್ತನಾದವನು ಅಂತ ಅರ್ಥ. ಭೂಮಿಯಲ್ಲಿ ವ್ಯಾಪಿಸಿರುವಂತಹ ಆತ್ಮ ಅಂತ ಹೀಗೊಂದು ಶಬ್ದವು, ಒಂದು ಅರ್ಥವು ಕೂಡ ಅದಕ್ಕೆ ತಿಳಿಯುತ್ತದೆ. ಹೀಗಿದು ಆ ಬೃಹತಿ ಛಂದಸ್ಸಿನಲ್ಲಿ ಸಂಬದ್ಧವಾದ ಅವ್ಯನತ್ಯ ವಿನತ್ಯ ಸಸ್ಮಿ ಅನ್ನುವ ಮಂತ್ರದ ಅರ್ಥ ವಿವರಣ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಭೂತಾತ್ಮ ಅನ್ನುವ ಏನೊಂದು ಶಬ್ದ ಇದೆ, ವಿಷ್ಣು ಸಹಸ್ರನಾಮದ ಶಬ್ದ, ಅದರ ವಿವರವೂ ಕೂಡ ಇಲ್ಲಿದೆ. ಈ ಬಲಿ ಪ್ರತಿಪತ್ತನ ದಿವಸ ಇದನ್ನು ನಾವು ಶ್ರವಣ ಮಾಡಿದ್ದೇವೆ. ಎಲ್ಲರ ಅಂತರ್ಯಾಮಿ ಆದಂತಹ ಭಗವಂತ ಜಡ ಚೇತನ ಮೊದಲಾದವುಗಳಲ್ಲಿ ಎಲ್ಲರಲ್ಲಿಯೂ ಕೂಡ ಅಂತರ್ಗತನಾದಂತಹ ಭಗವಂತ ಸರ್ವಸ್ಮಾ ಆತ್ಮನೇ ನಮಃ ಅಂತ ಅವನನ್ನ ಭಾಗವತದಲ್ಲಿ ವರ್ಣಿಸ್ತಾರೆ. 4ನೇ ಸ್ಕಂದದಲ್ಲಿ 24ನೇ ಅಧ್ಯಾಯದಲ್ಲಿ 33ನೇ ಶ್ಲೋಕದಲ್ಲಿ ಭೂತಾತ್ಮ ಅಂದ್ರೂ ಸರ್ವಾತ್ಮ ಅಂದ್ರೂ ಅರ್ಥ ಒಂದೇ, ಎಲ್ಲರಿಗೂ ಅಂತರ್ಯಾಮಿಯಾಗಿರುವವನು ಅಂತ ಅರ್ಥ. ಹೀಗೆ ನಮ್ಮೆಲ್ಲರ ಅಂತರ್ಯಾಮಿ ಆದಂತಹ ಭೂತಾತ್ಮ ಸರ್ವಾತ್ಮ ಅಂತ ಕರೆಸ್ಕೊಂಡಿರುವಂತಹ ಭಗವಂತ ಈ ಶುಭ ದಿವಸದ ಪ್ರಸಂಗದಲ್ಲಿ ನಾವು ಮಾಡಿದ ಶ್ರವಣದಿಂದ ತೃಪ್ತನಾಗಲಿ ಅಂತ ಪ್ರಾರ್ಥಿಸಿ ಈ ಭಾಗವನ್ನು ಇಲ್ಲಿಗೆ ಮುಗಿಸೋಣ.